ನೋಡಿ ನಮ್ಮ ಅಶೋಕ್ ನಗರ್ ಸ್ವಲ್ಪ ನೋಡಬಹುದು. ತುಂಬಾ ಅಂಗಡಿ ಅಂಗಡಿ ಹೋದಾಗ ಅವನು ಓನರ್ ಕೆಳಗೆ ತಂದ್ಬಿಟ್ಟಿದ್ದಾರೆ. ಪಾಪ ಮುಖಾಲ ಸ್ಕ್ರಾಚ್ ಆಗಿದೆ. ಕಂಪ್ಲೇಂಟ್ ಕೊಡ್ಲಿಲ್ವಾ ಸರ್? ಇಲ್ಲ ಸರ್, ಹೊಡಿತಾರೆ ದುರ್ಗಾ ಬೋಸ್ ಅವರಿಗೆ. ಕಂಪ್ಲೇಂಟ್ ಕೊಡ್ಬೇಕಲ್ಲ, ಮತ್ತೆ ಇಲ್ಲಾಂದ್ರೆ ಪೊಲೀಸ್ ಹೆಂಗೆ ತಗೊಳಕಾಗುತ್ತೆ? ಹೊಡಿತಾರೆ ಸರ್ ದುರ್ಗಾ ಶೋಕೇಸ್ ಯಾರದು ಹೊಡಿಯೋದು? ಅವ್ರು ಯಾರು ಗೊತ್ತಾ ಹುಡುಗರು ನಿಮ್ಗೆ? ಅಲ್ಲ, ಅವ್ರು ಯಾರು ಅವ್ರ ಅಂಗಡಿಯವ್ರನ್ನ ಕರೆಸಿ ಯಾರು ಕೇಳ್ಬಿಟ್ಟು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಸರ್ ತುಂಬಾ ಕಂಟಮಿನೇಷನ್ ವಾಟರ್ ಬರ್ತಾ ಇದೆ ಸರ್. 2 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ. 5 ಗಂಟೆ ಬರೋ ನೀರನ್ನ 11 ಗಂಟೆ ರಾತ್ರಿ ನೀರು ಬಿಡ್ತಾರೆ ಸರ್. ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿದ್ರೆ ರಂಗಾಯಕ್ಕೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ ಅಂತ ಸರ್. ಯಾರಿಗೆ ತಿಳಿಸೋದು ಗೊತ್ತಿಲ್ಲ ಸರ್. ಫ್ರೆಂಡ್ ಆಗ್ಬಿಟ್ಟಿದ್ದೀನಿ ಸರ್. ಫೋನ್ ಮಾಡಿದ್ರೆ ಅವ್ರಿಗೆ ನೀವು ರಂಗಾಯಕ್ಕೆ ಫೋನ್ ಮಾಡಿ ನನಗೆ ಫೋನ್ ಮಾಡಿಕೊಳ್ಳಿ ಅಂತಾರೆ ಸರ್ ಅವರು. ಅಯ್ಯಪ್ಪ ಟೆಂಪಲ್ ಸೌಂಡ್ ಕೊಡೋದು ಕೇಳಿಸ್ತಾ ಇಲ್ವಲ್ಲ ತಮ್ಮ? ಮೊಬೈಲ್ ಅರೆ ಇಲ್ಲಿ ಕೂಡ ಮೊಬೈಲು ಬಿಡ ಇಲ್ಲಿ ನೋಡಲ್ಲ ಯಾರು ಮಾತಾಡ್ತಾರೆ, ಯಾರು ಕೇಳುತ್ತೆ ಅಂತ. ಲಾಸ್ಟ್ ಸಪ್ಲೈ ಮಾತ್ರ ಲಾಸ್ಟ್ ಸಪ್ಲೈ ಒಂದು ಸಪ್ಲೈ ಮಾತ್ರ ಅನ್ನನೇ ನಿಮ್ಗೆ ಇರಲಿಲ್ಲ ಸರ್. ಅಟೆಂಡ್ ಮಾಡಪ್ಪ. ಓಕೆ, ಬೇರೆ ಯಾರ್ದಿಲ್ಲ ಅಲ್ಲ? ಆಯ್ತಲ್ಲ ರಾಜ್ಕೋಟಿ ನಾಗೋ ಪ್ಲಾಂಟ್ ಹಾಕ್ತೀವಿ ಸರ್. ಅಷ್ಟಿಂದ ಅವನು ಜಯರಾಜ್ ನಗರ ಉಗ್ರಪ್ಪ ನೀರು ಕುಡಿಯೋಕ್ಕೆ ನೀರು ತುಂಬ ಸ್ವಲ್ಪ ಒಂದು ಆಗೋ ಪ್ಲಾಂಟ್ ಎಲ್ಲ ಹಾಕ್ತೀವಿ ಸರ್. ಜಾಗ ನೀವು ಕೊಡ್ತೀರಲ್ಲ, ಅದು ಪ್ಲಾಂಟ್ ಹಾಕಕ್ಕೆ. ಪ್ಲಾಂಟ್ ನಾವು ಹಾಕೊಡ್ತೀವಿ, ಜಾಗ ನೀವು ಕೊಡ್ತೀವಿ. ಓಕೆ, ಈಗ ಬೆಂಗಳೂರು ಪಬ್ಲಿಕ್ ಕಂಪ್ಲೇಂಟ್ಸ್ ಏನಿದೆ ಬೆಂಗಳೂರು, ಈ ಕಡೆ ಆ ಕಡೆ ಯಾರು ಇದ್ದೀರಾ ಬೆಂಗಳೂರು ಅವರು ಏನಾದ್ರು ಇದ್ರೆ ಹೇಳ್ಬೋದು. ರೈಟಿಂಗ್ ಅಲ್ಲಿ ಕೊಡಬೇಕು, ಬರೀ ಮಾತಾಡಿದ್ರೆ ಆಗಲ್ಲ. ಶ್ರೀನಿವಾಸ್ ರೆಡ್ಡಿ ಅವರೇ, ರೈಟಿಂಗ್ ಐ ವಾಂಟ್. ಇಫ್ ಯು ಗಿವ್ ಇನ್ ರೈಟಿಂಗ್ ಯು ಕ್ಯಾನ್ ಟಾಕ್. ಹೇಳಿದೀವಲ್ಲ, ಯಾವಾಗ ನೀವು ರೈಟಿಂಗ್ ಇಲ್ಲ ಅಂದ್ರೆ ಅದು ಏನು ಪ್ರಯೋಜನ ಆಗಲ್ಲ. ಶಾರ್ಟ್ ಆಗಿ ಯಾವ್ದಾರು ಒಂದು ಹೇಳಿ, ನೀವು ಇಂಪಾರ್ಟೆಂಟ್ ಇರೋದು ಹೇಳಿ ಒಂದು. ಏನಿಲ್ಲ ಸರ್, ನ್ಯೂ ವೆಟರ್ನರಿ ಹಾಸ್ಪಿಟಲ್ ಹತ್ರ ನಾವು ಪೂಜೆ ಮಾಡಿದ್ವಿ. ಇವತ್ತವರೆಗೂ ಅದರದ್ದು ಸೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಸರ್. ಯಾವ ಕೆಲಸ? ವೆಟರ್ನರಿ ಹಾಸ್ಪಿಟಲ್ ಯಾಕೆ ಅದು ಪೂಜೆ ಮಾಡಿದ್ರೆ ಇವತ್ತವರೆಗೂ ಟೇಕ್ ಆಫ್ ಆಗಿದೆ. ರೀಟೇಲ್ ಆಗ್ತಾ ಇದೆ ಅಂತ ಶ್ರೀನಿವಾಸ್ ರೆಡ್ಡಿ ಅವರೇ. ಹೌದಾ ಸರ್? ಅದೇ ಅವರು ನಮ್ಮ ಶಾಸಕ ಪೂಜೆ ಮಾಡಿದ್ಮೇಲೆ ಅದು ಯಾವ ಇನ್ನು ಮುಂದಕ್ಕೆ ಹಬ್ಬ ಸರ್, ಅದನ್ನ ನೋಟ್ ಮಾಡ್ಬೇಕು ಅಫಿಷಿಯಲ್ಸ್. ರೀಟೇಲ್ ಮಾಡಿ ಅಲ್ಲ, ನಿಮ್ ಕಾರ್ಪೊರೇಟರ್ ವರ್ಕ್ ಅಂತ ಹೇಳಂಗಿಲ್ಲ, ಹೊಸ ಟೆಂಡ್ರಿಗೆ. ಹೌದು ಸರ್, ನಮ್ಮ MLA ಅವರ ಒಂದು ಸರ್. ಆಮೇಲೆ ಅಡಿಷನಲ್ ಫ್ಲೋರ್ ಇನ್ ಅಕ್ಕ ಮಹಾದೇವಿದು ಅದೇನಾಗಿದೆ ಗೊತ್ತಿಲ್ಲ ಸರ್. ಅಡಿಷನಲ್ ಫ್ಲೋರ್ ಓಕೆ, ಅದು ಟೆಂಡರ್ ಮಾಡ್ತಾ ಇದ್ದಾರಂತ. ಆಮೇಲೆ 1.2 crores ಆಸ್ಪಾಲ್ಟಿಂಗ್ ವರ್ಕ್ ಪೆಂಡಿಂಗ್ ಇದೆ ಮಂಜುನಾಥ್ ರೆಡ್ಡಿ ಅವ್ರದ್ದು. ಅದು ಏನು ಆಗ್ತಾ ಇಲ್ಲ ಸರ್. ನೆಕ್ಸ್ಟ್ ಮೀಟಿಂಗ್ ಎಲ್ಲ ಕಾಂಟ್ರಾಕ್ಟರ್ಗೂ ಬರುತ್ತೀವಿ. ಆಮೇಲೆ 3rd ಮೈನ್ ರೋಡ್ ಅಲ್ಲಿ ಆಸ್ಪಾಲ್ಟಿಂಗ್ ಆಗಿದ್ರು ಕೂಡ ಅಲ್ಲಿ ಕುಸಿತಾನೆ ಇದೆ ಸರ್. 3rd ಮೈನ್ ರೋಡ್ ಅಲ್ಲಿ ಸಿದ್ಧಾರ್ಥ ನಗರ್ ರೋಡ್, 3rd ಮೈನ್ ರೋಡ್, ಕೆನರಾ ಬ್ಯಾಂಕ್ ರೋಡ್ ಟಿಲ್ ಸಿದ್ಧಾರ್ಥ ನಗರ್ ರೋಡ್ಗೂ ಚೆಕ್ ಮಾಡ್ತೀನಿ, ರೆಡಿ ಮಾಡ್ಬೇಕಲ್ಲ. ಆಮೇಲೆ ವಾಟರ್ ಪ್ರಾಬ್ಲಮ್ ಸಿದ್ಧಾರ್ಥ ನಗರಲ್ಲಿ ಮತ್ತೆ ಬೆಂಗಳೂರು ವಿಲೇಜ್ ಅಲ್ಲಿ ಮತ್ತೆ ನಮ್ಮ ಕನಕ ಕಲ್ಯಾಣ ಮಂದಿರ ಹಿಂದ್ಗಡೆ ವಾಟರ್ ಪ್ರಾಬ್ಲಮ್ ತುಂಬಾನೇ ಇದೆ ಸರ್. ಸರ್, ತಾವು ಇದೆಲ್ಲ ಬಳಸಿ ಕೊಡ್ತೀವಿ ಸರ್, ಕೊಡ್ತೀವಿ. ಸಾಕು, ನೀವು ಫೋನ್ ನೋಡಿದ್ರೆ. ಆಮೇಲೆ ಲಾಸ್ಟ್ ಸರ್, ಲಾಂಗ್ ಪೆಂಡಿಂಗ್ ಫ್ಲೈಓವರ್ ಲಾಂಗ್ ಟರ್ಮ್ ರಾಂಗ್ ಕೊಟ್ಟೆ ಲಾಂಗ್ ಪೆಂಡಿಂಗ್ ವರ್ಕ್ ಸರ್. ಅದು
ನೀವು ನೋಡ್ತಾ ಇರ್ತೀರಾ ಏರ್ಪೋರ್ಟ್ ಓಲ್ಡ್ ಏರ್ಪೋರ್ಟ್ ರೋಡ್ ಹೋಗ್ಬೇಕಾದ್ರೆ ಆ ಡ್ರಿಲ್ ಅನ್ನ ರೀಫಿಕ್ಸ್ ಮಾಡಲೇ ಇಲ್ಲ ಸರ್ ಅವರು. ಮಂಜು ಯಾರು ಪದ್ಮರಾಜ್ ಪ್ರಾಜೆಕ್ಟ್ ಅವ್ರು ಸರ್. ನೀವು ಅವ್ರನ್ನ ಕರೆಸಿ ಅದನ್ನ ರೆಡಿ ಮಾಡಿಸಿ ಇಮಿಡಿಯೇಟ್ಲಿ. ಆಮೇಲೆ ಲಾಸ್ಟ್ ಸರ್ RO ಪ್ಲಾಂಟ್ಸ್ ಅಲ್ಲಿ ಅಂದ್ರೆ ಕೊನೆಯದಂತ ಮೊದಲೇ ಹೇಳಿದ್ರಲ್ಲ. ಇಲ್ಲ ಇದು ಲಾಸ್ಟ್ ಸರ್ RO ಪ್ಲಾಂಟ್. ಇನ್ನೂ ಲಾಸ್ಟ್ ಅಂದ್ರೆ ಇನ್ನೂ ಲಾಸ್ಟ್ ಇದೆಯಾ? RO ಪ್ಲಾಂಟ್ ವಾಟರ್ದು ಯಾರಿಗೆ ಜವಾಬ್ದಾರಿ ಅಲ್ಲಿ ಸರಿಯಾಗಿ ಅದಕ್ಕೆ ಅಲ್ಲಿ ಚೇಂಜ್ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು. RO ಪ್ಲಾಂಟ್ಸ್ ಡಿಸ್ಟಿಕ್ ಇದೆ, ನಾವ್ ಹೇಳೋರಿಗೆ ಕೊಡಿ ನೀವು. ಅದನ್ನೆಲ್ಲ ಚೇಂಜ್ ಮಾಡ್ಬೇಕು ಸರ್. ಅಲ್ಲಿ ಸ್ವಲ್ಪ ಹಿಂದೆ ಕಾರ್ಪೊರೇಟ್ ಇರುವಾಗ ಅವ್ರಿಗೆ ಬೇಕಾದವರು ಕೊಟ್ಟಿರ್ತಾರೆ. ಅಲ್ಲ ಕರಪ್ಷನ್ ಆಯ್ತಾ ಇದೆ ಸರ್ ಅಲ್ಲಿ. ಅವ್ರು ಮಾಡ್ತಾ ಇಲ್ಲ, ಅದನ್ನ ಬಿಡಿ. ಈಗ ಅವರು ಸರಿಯಾಗಿ ಮಾಡಿ ಪಬ್ಲಿಕ್ ಕಂಪ್ಲೇಂಟ್ ಇಲ್ಲ ಅಂದ್ರೆ ನಾವೇ ಯಾರನ್ನು ಬದಲಾಯಿಸಕ್ಕೆ ಹೋಗ್ತಾ ಇಲ್ಲ. ಎಲ್ಲಿ ಕಂಪ್ಲೇಂಟ್ ಇದೆ ಅಲ್ಲಿ ಬದಲಾಯಿಸಿ ನಾವು ಗಿವ್ ಸಂಬಡಿ ಫುಲ್ ಹ್ಯಾಂಡಲ್ ಚೇಂಜ್ ಮಾಡ್ಸೋಣ ಅದನ್ನು. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟಿಂಗ್ ಇಲ್ಲದೆ ಇರೋರು ಯಾರು ಮಾತಾಡಂಗಿಲ್ಲ ಸರ್. ಶ್ರೀನಿವಾಸ್ ರೆಡ್ಡಿ ಹಳೆ ಎಕ್ಸ್ ಕಾರ್ಪೊರೇಟರ್ ಅಂತ ಒಂದು ಅವಕಾಶ ಕೊಟ್ಟಿದ್ದೀನಿ ಅಷ್ಟೇ. ನಾನು ಆಲ್ರೆಡಿ ಹೇಳಿದ್ದೀನಿ ಕಂಪ್ಲೇಂಟ್ ಇನ್ ರೈಟಿಂಗ್ ಅಲ್ಲಿ ಬರಬೇಕು ಅಂತ. ರೈಟಿಂಗ್ ಅಲ್ಲಿ ಇರೋದು ಕೊಡೋಣ ಸರ್. ಇದು ಹಳೆ ಕಂಪ್ಲೇಂಟ್. ಹಳೆ ಕಂಪ್ಲೇಂಟ್ ಆಲ್ರೆಡಿ ಇದೆ ಅಲ್ವಾ? ಇಲ್ಲ, ಆಡ್ ಆಗಿಲ್ಲ ಸರ್, ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಯಾವುದು? BWSP ವಾಟರ್ ಲೈನ್ ಹೊಸ ಲೈನು ಎಲ್ಲಿಗೆ? ಬೆಂಗಳೂರು BBMP ಆಫೀಸ್ ಇಂತಾರೆ. ಅದು ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಯಾವಾಗ? ನಿಮ್ಮಂತೊಳಗಡೆ ಮಾಡಿಸ್ಕೊಡ್ತಾರಮ್ಮ. ಅಲ್ಲ ಮೀಟರ್ ಕನೆಕ್ಷನ್ ಹಾಕ್ಸಿ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಸರ್. ಕೊಡಮ್ಮ, ಅದು ಕೊಟ್ಟು ಮಾಡಿಸು. ಅವ್ನು ಮಾಡ್ತಾನೆ, ಒಳ್ಳೆ ಹುಡುಗ ಅವ್ನು, ಮಾಡಿಸ್ಕೊಳ್ಳಿ. ಸರಿ ಸರ್. ಆಮೇಲೆ ಬೀದಿ ದೀಪದ್ದು ನಾವು ಲಾಸ್ಟ್ ಜನವರಿಲಿ ನಾನು ಲೆಟರ್ ಕೊಟ್ಟಿದ್ದೆ. ಅದು ಮಂಜುನಾಥ್ ಸರ್ ಹೇಳಿದ್ರು ಮತ್ತೆ ಕಾಂಟ್ರಾಕ್ಟರ್ ಫೋನ್ ಮಾಡಿ ಅಂತ. ಆ ಗ್ಲೋಬಲ್ ಯಾರೋ ಕಂಬ ಹಾಕೊಂಡು ಬರ್ತಾ ಇದಾರೆ ಅನ್ನೋದು ಇದುವರೆಗೂ ಆಗ್ತಾ ಇಲ್ಲ ಸರ್. ಮಂಜಪ್ಪ ಕಂಬ ಮತ್ತೆ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಸ್ವಲ್ಪ ಅಟೆಂಡ್ ಮಾಡಿ ಮಂಜಪ್ಪ, ಕಷ್ಟ ಆಗ್ತದೆ ಜನರಿಗೆ. ನೀವು ಒಳ್ಳೆ ವರ್ಕರ್ ಅಲ್ಲ ನೀವು. 32 ವರ್ಷದಿಂದ ಎರಡು ಕಂಬನೇ ಇದೆ ಸರ್. ಇನ್ನೊಂದು 2 ಹಾಕಕ್ಕೆ ನಾನು ಲೆಟರ್ ಕೊಟ್ಟೆ. ಎಷ್ಟು ವರ್ಷದಿಂದ? 32 ವರ್ಷದಿಂದ. ನಿಮ್ಗೆ ಎಷ್ಟು ವಯಸ್ಸು? 34 ವರ್ಷ ಸರ್. ನಮ್ಮ ತಂದೆಯವರಿಂದ ಸರಿಪ್ಪ, ನಿಮ್ಮ ತಂದೆಯವರಿಗೆ ಒಂದು ಫೋಟೋ ಕೊಟ್ಟು ಕಳಿಸೋಣ. ತೀರೋಗಿದೆ. ಬೆಂಗಳೂರು ಬೇರೆ ಯಾರಿದ್ದಾರಾ? ಓಕೆ, ಥ್ಯಾಂಕ್ ಯು. ಬೆಂಗಳೂರು ಜೋಪಾಲ್ಯ ಅಲ್ಲೇ ಹೇಳಿ ಸರ್, ಮೈಕ್ ಕೊಡ್ತಾರೆ. ಕಂಪ್ಲೇಂಟ್ ಇದೆಯಾ ಕೊಡಿ. ಏನಾಗಿದೆ? ಏನಪ್ಪ ಅದು 10th ಮೇನ್ BWSSB ಯಾರು ಎಲ್ಲ ಆಗಿದೆ ಅಂತಲ್ಲ ಎಲ್ಲ. ಈಗ ಅದ್ಯಾಕೆ ರೋಡ್ ರೀನ್ಯೂ ಮಾಡ್ತಾ ಇಲ್ಲ? ಅಲ್ಲಿ ಲೀಕ್ ಆಗ್ತಾ ಇದೆ ಅಂತಲ್ಲಪ್ಪ ವರ್ಕ್ ಆಗಿರೋದು. ತೋರಿಸಿ ಅವ್ರಿಗೆ ಲೀಕ್ ಇಲ್ಲ ಅಂತಾರೆ ಅಷ್ಟೇ. ಲೀಕ್ ಯಾರು ಹೇಳಿದ್ದು ಮುಖ್ಯಮಂತ್ರಿ? ಮತ್ತೆ ರೋಡ್ ಮಾಡ್ಬಿಡಿ. ಮೈಕ್ ಕೊಡ, ಅಲ್ಲಿ ಹೆಸರು ಅಲ್ಲಿ ಒಂದು ಮೈಕ್ ಕೊಡಪ್ಪ. ಸರ್ UFW ವರ್ಕ್ ಮಾಡಿರೋದು ಹೆಗ್ಡೆ ಸರ್, ಅವ್ರು ಡೆಪಾಸಿಟ್ ಮಾಡಿದ್ದಾರೆ BBMP ಡೆಪಾಸಿಟ್. ನೋಡಪ್ಪ, ನಿಮ್ಮ ಹತ್ರ ಡೆಪಾಸಿಟ್ ಆಗಿದೆ ಅಂತಲ್ಲ. ಬೇಗ ಈಗ ಅವ್ರು ಪಾಪ ಕಂಪ್ಲೇಂಟ್ ಬಹಳ ದಿವಸದಿಂದ ನೋಡಿ, ಇವತ್ತು ಇಷ್ಟೊತ್ತು ಕೂತಿದ್ದಾರೆ ಕಂಪ್ಲೇಂಟ್ ಅಂತ ಹೇಳಕ್ಕೆ. ವಿಲ್ ಅಟೆಂಡ್ ಸರ್. That road work will be taken up and little time it would take because some tender process has to happen. ಅಲ್ಲ ಅದೇ ಅದು ಫುಲ್ ಮಾಡಿಸ್ಬಿಡಿ ನೀಟಾಗಿ. ಐ ವಿಲ್ ಆಲ್ಸೋ ಚೆಕ್ ದಟ್ ರೋಡ್. Sir, we from Gopalan Building 6 Main. We just have complaint. The public land grabbing near Mukambika Temple. We have a public land grabbing near Mukambika Temple. There's a vegetable cart and water cans and all coming there. So can you just get that removed, sir? We look into that, please. ಕಂಪ್ಲೇಂಟ್ ರೈಟಿಂಗ್ ತಗೊಂಡಿಲ್ಲ. Yeah, we have that here. And then we have plot owners doing building construction and depositing everything on the roads. So ಅದು ಸ್ವಲ್ಪ Clean ನೋಡ್ಕೊಳ್ಳಿ. ಮಾಡಿಕ್ಕೆ. Construction it will be there. We want them to keep it as much as possible. When you do also it will be the same issue, ma. So we cannot be like very this one, but we'll ask them to keep it clean. Okay.
When anybody does construction, well, we have 30, 40, 60, 40, material will be dumped on the street only, no? So little there ಅವ್ರಿಗೆ clean ಮಾಡಿ Yeah, but ತೊಂದ್ರೆ ಆಗದೆ ಇರೋ it ಮಾಡ್ತಾರೆ. happen in the evening if they just clean up because the stores come in the way and then Yeah, everything we'll is tell them, surely. ಅದನ್ನ ಮಾಡಿಸ್ಕೊಡಿ ಮಂಜು. 13th floor, 14th floor, because also digging is going on, sir. So that also, if they fill it up properly, every 15 furlongs we have ಯಾರು ಮಾಡ್ತಾ ಇದ್ದಾರೆ digging? Who is digging? Airtel engineer. ಜಿಯೋ ಯಾಕೆ ಕೊಡ್ತೀರಪ್ಪ ಪರ್ಮಿಷನ್? ರೀಡೂ ಮಾಡ್ಬೇಕು ಅವ್ರು ಅದೆಲ್ಲ. ಒಂದೊಂದು ಮಾಡ್ಬಿಟ್ಟು ಇನ್ನೊಂದು ಇದು ಮಾಡಕ್ಕೆ ಹೇಳಿ. ಪ್ರತಿ ಕ್ರಾಸ್ Just send pictures of that to me, you know. I will attend that one. Okay, ಒಂದು ಮುಗಿಸ್ಬಿಟ್ಟು ಒಂದು ಮಾಡಕ್ಕೆ ಹೇಳಮ್ಮ. Seriously, Okay. Street lights also, we've spoken to Mr. Manjappa. Although wherever there are no street lights, we see the crime rate is increasing, sir. And mobile phone snatching and all. ಎಲ್ಲ ಸ್ಟ್ರೀಟ್ ಲೈಟ್ ತಗೊಂಡು ಹೊಸ ಪ್ರಪೋಸಲ್ ಒಂದು ಈಗ ಕಮಿಷನರ್ ಹತ್ರ ಹೋಗ್ಬಿಡೋಣ ನಾವು. ಇವೆಲ್ಲ ಏರಿಯಾದು ಎಲ್ಲೆಲ್ಲಿ ವಸ್ತು ಬೇಕು ಲಿಸ್ಟ್ ಮಾಡಿಬಿಡಿ. ನಾವು ಕಮಿಷನರ್ ಹತ್ರ ಹೋಗಿ ರೆಡಿ ಮಾಡ್ಸೋಣ ಅದು. ನೀವು ತೆಗಿತಾರೆ ಆ ಕಂಪ್ಲೇಂಟ್ ತಗೊಳ್ಳಿ, ಕೊಡಿ ಕಂಪ್ಲೇಂಟ್. ಯು ಆ್ಯಂಡ್ ಯು ಟೇಕ್ ಎ ಅಟೆಸ್ಟೇಷನ್ ಆಲ್ಸೋ ಫಾರ್ ದಟ್. ಎನಿಬಡಿ ಎಲ್ಸ್ ಜೋಗ್ಪಾಳ್ಯ? ವಿಜಯಲಕ್ಷ್ಮಿ? No complaint? ಯಾರಿದ್ದಾರೆ ಬೇರೆ? Sir, just one input. Please give your introduction, ma'am. I'm also from the same area. I am also same means she is different, you are different. Give your introduction. My name is Sindhuja Iyengar and I'm from the Gopalan Apartments area, 6th Main, Ward 89. So my input is from the gentleman from Brooklyn who raised the issue of dogs. So I don't know if you're aware, we have an Indiranagar canine squad where the residents help to manage dogs also. So whichever authority you're speaking to, probably Dr. Madappa, please coordinate with us. We can also assist you greatly in handling it in a humane way. Oh, you take care of the dogs? Please, you take and keep in your house, no? All the people will be very happy. The few more dogs I'll give you. Feeding don't do on the street. Those dogs will become strong and bite. See, dogs, if you love dogs, we have respect for you. Please see that you can accommodate them somewhere and then take care of it. When you start feeding, there lot of other dogs also come there. Where there is food, where there is water, people go and settle down. Like that, where there is food, dogs will come from other area also. So you feed dogs near your house. So we are not complaining what he said. We are saying we can help you to handle because we have relationships with all the dog shelters. So we will actually help you to accommodate. They won't take the dogs away, no. Now whatever shelters are there, will they take the dogs? No. Sir, he will, sir. Let's have him speak to Okay. us. ನೋಡಿ ಅವ್ರ ಹತ್ರ ಮಾತಾಡಿ ಡಾಗ್ಸ್ ತಗೊಂಡು ಅಲ್ಲ ಫೀಡ್ ಮಾಡಿಸ್ಬೇಡಿ ನಿಮ್ಮ ಏರಿಯಲ್ಲಿ. ನೀವು ಫೀಡ್ ಮಾಡಕ್ ಶುರು ಮಾಡಿದ ತಕ್ಷಣ ಪಕ್ಕದಲ್ಲಿರೋ ನಾಯೆಲ್ಲ ಅಲ್ಲಿಗೆ ಬರ್ತದೆ. Start feeding, all dogs on the neighborhood also start coming there. It becomes more problem. If you can do, see, we can also help you. If you can do something to see dogs, now the problem is that children go for tuition on the street, elders, these dogs try to chase them. That is where it becomes problem. If dogs are not harming anyone, nobody has an issue with it. ಸ್ವಲ್ಪ ನೋಡಿ ಅವರೇನೋ ಡಾಗ್ ಬಗ್ಗೆ ಪಾಪ ಹೇಳ್ತಾ ಇದ್ದಾರೆ ನೋಡಿ. ಓಕೆ, ಜೋಪಾಲಿ ಅಷ್ಟೇನಾ? ಶಾಂತಿನಗರ್. ಅಪ್ಪ ಮೆಹಬೂಬ್ ಕೊಡಪ್ಪ ಫಸ್ಟ್. ಸರ್ ಒಬ್ಬ ABC ಟೇಬಲ್ ಹಾಕ್ಬೇಕು ಸರ್. ಭೀಮನ ಗಾರ್ಡನ್ ಮಾತ್ರ ಬಿಟ್ಬಿಟ್ಟಾರೆ ಸರ್. ಫುಲ್ ಬಾಳೆಲ್ಲ ಮಾಡಿದ್ದಾರೆ. ಆ ಭೀಮನ ಗಾರ್ಡನ್ ABC ಶಾಂತಿನಗರ್ ಯಾರು ಬೆಸ್ಟ್ ಹೋಮು? ಶಾಂತಿನಗರ್ ಯಾರಿಗೆ ಬರುತ್ತೆ ನೋಡಿ, ಅದನ್ನು ಮಾತಾಡಿ ಶಾಂತಿನಗರ್ ಅವ್ರಿಗೆ ಹೇಳಿ ನಮಗೆ ಮಾತಾಡಕ್ಕೆ, ಅದೇ ಟೇಬಲ್ ಮಾಡಕ್ಕೆ. ಓಕೆ, ನಾನು ಅದನ್ನು ನೋಟ್ ಮಾಡ್ಕೊಳ್ಳಿ ಸಂತೋಷ್. ಆಮೇಲೆ ಮೊನ್ನೆ ಬಂದ್ಬಿಟ್ಟು ಆಮೇಲೆ ಅಂದ್ರೆ ಯಾವ ಮೇಲೆ ನೀವೇನು ಹೇಳಿಲ್ವಲ್ಲ ಸರ್. ಮೊನ್ನೆ ಬಿಗಿಯರಿಂಗ್ನಲ್ಲಿ 26 ಇಂದ 30 ಮಾರ್ಚ್ ವರೆಗೂ ARO ಮತ್ತು DC ನಾವು ಮಾತಾಡಿದ್ವಿ. ಯಾವುದು ಹಳ್ಳಿ ಟ್ಯಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಮನೆಗೆ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಯಾರು ಪ್ರೊಟೆಕ್ಟ್ ಇಷ್ಟ ಇಲ್ಲ ಸರ್. ಟ್ಯಾಕ್ಸ್ ಎಲ್ಲ ಅಪ್ಡೇಟ್ ಆಗಿದೆ ನಮ್ದೆಲ್ಲ. ಅಪ್ಡೇಟ್ ಆದ್ರೂ ಯಾವುದೋ ಬ್ಯಾಲೆನ್ಸ್ ಇತ್ತು, ಅದು ಸೀಸನ್ ಮಾಡಿದೀವಿ, ಡೀಸಲ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು
ಎಲ್ಲ 50,000, 1,00,000, 40,000, 20,000 ಎಲ್ಲ ಸಂಖ್ಯೆ ಯಾರಪ್ಪ ಯಾರು ಈ ಶಾಂತಿನಗರ ಯಾರು ಎಲ್ಲ ಮನೆಗೆ ನೋಟಿಸ್ ಕೊಡ್ತಾರೆ ಸರ್. ಬರಕ್ ಹೇಳೋದು ಚೆಕ್ ಮಾಡಕ್ ಹೇಳು. ಆಮೇಲೆ ಚೆಕ್ ಮಾಡಿ ಸರ್. ನೀರು ಪ್ಲಾಂಟ್ ಹೇಳಿದೆ ಸರ್, ನೀರು ಹಾಕಿಲ್ಲ ಸರ್ ಜಾಸ್ತಿ ಮಾಡಿ. ಆರೋ ಪ್ಲಾಂಟ್ ಹೇಳಿದೆ ಜಾಸ್ತಿ ಮಾಡಿದ್ರೆ ಆಗಿಲ್ಲ ಸರ್, ಆಗಿಲ್ಲ. ಹಾಕ್ಸೋಣ ಆಪರೇಷನ್ ಬಡ್ಜೆಟ್ ಹಾಕ್ತಾರೆ ಆಪರೇಷನ್ ಬಡ್ಜೆಟ್ ಶಾಂತಲ ಅಲ್ಲ ಅಲ್ಲಿ ಶಾಂತಿನಗರ ಇನ್ಕ್ರೀಸ್ ಆಗಿದೆ ಇದು ಆರ್ತಿ ರಾಮಾಯ್ತು ಮೆಂಬರ್ ಮತ್ತೆ ಮಾತಾಡಂಗಿಲ್ಲ. ಇನ್ಕ್ರೀಸ್ ಮಾಡಿದ್ರೆ ಎಲ್ಲ ಹ? ಯಾರು ಏ ಸಾಕು ಬೇಡ ಪಬ್ಲಿಕ್ ಆಗಲೇ ಎದುರ್ಬೇಕಲ್ಲ, ನೀನ್ ಯಾಕೆ ಎಬ್ಬಿಸ್ತೀಯ ಪಬ್ಲಿಕ್ನ? ಲಾಸ್ಟಲ್ಲಿ ಮಾತಾಡ್ಸೋಣ ಆರ್ತಿ. ಅವ್ನು ನನ್ನ ತಮ್ಮ ಕಣಪ್ಪ ಹುಡುಗಿ. ನೀವು ಅಷ್ಟೇ ಅದೇ ಅಂತ ಅವ್ರು ಕೊಟ್ಟೆ ಬೈಕು. ಮಾತಾಡಮ್ಮ. ಸರ್ ನಮಸ್ಕಾರ. ಮೈ ಸ್ವಲ್ಪ ಹತ್ರ ಇಟ್ಕೊಳಮ್ಮ. ಹತ್ರ ಇಟ್ಕೊಂಡಿದ್ದೀರಾ, ಹತ್ರ ಇಟ್ಕೊಳ್ಳಿ ಎಂದಿದ್ದು. ಇಲ್ಲ ಸರ್ ಇದೆ. ಹಾ ಹೇಳಿಮ್ಮ. ನಾನು ಹಾರೋ ಪ್ಲಾಂಟ್ಗೆ ನಿಮ್ ರಿಕ್ವೆಸ್ಟ್ ಮಾಡಿದ್ದೆ. ಆನೆಪಾಳ್ಯ ಮೇನ್ ರೋಡು ಜಾಗನೂ ಕೊಡ್ತೀವಿ. ಜಾಗ ಕೊಡಿ, ಹೋಗ್ರಿ ದಾರ ಪ್ಲಾಂಟ್ ಹಾಕ್ಬೇಕು ರೆಡಿ ಮಾಡಪ್ಪ. ಹಾ ಓಕೆ ಅಮ್ಮ ಮಾಡ್ತಾರೆ. ಸ್ಯಾನಿಟರಿ ಪೈಪ್ ಕಂಪ್ಲೇಂಟ್ ಮಾಡಿದ್ದೆ. ಕಂಪ್ಲೇಂಟ್ ಯಾವುದು ಇಲ್ವಲ್ಲ ನಿಮ್ದು? ಇದೆ ಸರ್. ರೈಟಿಂಗ್ ಅಲ್ಲಿ ಕೊಡ್ಬೇಕಮ್ಮ. ರೈಟಿಂಗ್ ಮೇಲೆ ಕೊಟ್ಟಿದ್ದೀನಿ ಹೇಳಿ ಕೊಡಿ, ಕಾಪಿ ಕೊಡಿ, ನೀವು ಕೊಟ್ಟಿರೋದು ಸರ್. ಕೊಡಿ. ತಗೊಂಡ್ಬನ್ನಿ, ಅದಾದ್ಮೇಲೆ ಬಾಕಿ ಮಾತಾಡಿ. ಮತ್ತೆ ನಾನ್ ನಿಮ್ MLA ಅಲ್ವಮ್ಮ, ನನಗೆ ಗೊತ್ತಿಲ್ವಾ? ಕೊಡು, ಕಂಪ್ಲೇಂಟ್ ಕೊಡು, ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಕೊಡು. ಈಗ ಮೈ ಕೊಡು ಈಗ ಸದ್ಯಕ್ಕೆ, ಆಮೇಲೆ ಮಾತಾಡಿ. ಅದು ತಗೊಂಡ್ ಬನ್ನಿ. ಶಾಂತಲ ಮಾಡ್ಕೊಡಪ್ಪ. ಜೋಸಫ್ ಸರ್ ಅದು ಬೌಳಿ ನೇಸ್ಟಿಕ್ ಹಾ ಬೌಳಿ ನೇಸ್ಟಿಕ್ ಹಾ ಸ್ಯಾನಿಟರಿ ಪೈಪ್ ಕಲಸು ಸ್ವಲ್ಪ ಚೇಂಜ್ ಆಗ್ಬೇಕು ಸರ್. ಎಂದು ಸ್ಟ್ರೀಟ್ ಬೌಳಿ ನೇಸ್ಟಿಕ್ ಬೌಲಿ ಲೈನ್ ನೋಡಪ್ಪ, ಯಾರ್ದು ಬೌಲಿ ಲೈನ್? ಶ್ರೀನಿವಾಸ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ ಸರ್. ಹಾ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ ಸರ್. Okay. ನಾವು 100 ಮೀಟರ್ ಇದೆ, ಟೆಂಡರ್ ಮಾಡಬೇಕು ನೋಡಪ್ಪ, ಹೇಳ್ತಾ ಇದ್ದಾರೆ ಸರ್. ತಗೊಳ್ಳಿ ಅದೊಂದು. ಓಕೆ ಸರ್ ಆಮೇಲೆ ಅದು ಕಾಂಕ್ರೀಟ್ ರೋಡ್ ಸರ್, ನೀವು ಸ್ಟಾರ್ಟಿಂಗ್ ಬಂದು 2 months ಅಲ್ಲಿ ಹಾಕಿದ್ದು, ಈಗ 13 years ಆಯ್ತು, ಅದು ಫುಲ್ ಹೋಗ್ಬಿಟ್ಟಿದೆ ಸರ್. ಎಲ್ಲಿ ಬೌಳಿ ನೇಸ್ಟಿದೆ ಸರ್, ಬೇಕಾದ್ರೆ ಚೇಂಜ್ ಮಾಡಿದ್ದಾರೆ, ಅಲ್ಲಿಯೇ ಚೇಂಜ್ ಮಾಡಿಲ್ಲ. ಮಾಡೋಣ, ಅದೊಂದು ಇನ್ಸ್ಪೆಕ್ಷನ್ ಮಾಡಿಸಿದ್ದು ಅಂತ ಹೇಳಿ. ಹೌದು ಸರ್. ಎಲ್ಲರಿಗೂ ಬಂದಿದೆಯಲ್ಲ ದೇವಸ್ಥಾನದ ಕೆಲಸ ಗೀತಾ ಟೀಮ್ ಆಗ್ತಾ ಇತ್ತು want to talk? ನಾಳೆ ಒಂದು ಬಾಳೆ Well, complaint, written complaint, please do. ರೂಪಿಂಗ್ ಆ ಇವ್ರು ಬರ್ಲಿಲ್ವಲ್ಲ ನೆನ್ನೆ, ಇಲ್ಲಿ ಕಲ್ಲಿನ ಬಂದಿದ್ದು ರೂಪ್ ಮೋಲ್ಡಿಂಗ್ ಇದು ಇಲ್ಲಿದ್ದಾರೆ. ಕಲ್ಲು Okay. ಸರ್ ಶಾಂತಿನಗರದಲ್ಲಿ ಶಾಂತಲ ಅವಾರ್ಡು ಯಾರು? ಶಾಂತಲ ಅವಾರ್ಡು ಇಲ್ಲಿ ನೀವು ಚೆಕ್ ಮಾಡಿ, ಅದು ಅವ್ರ ಕಾಪಿ, ಅವ್ರಿಗೆ ನೀವು ಸೆಂಡ್ ಮಾಡಿ ಬೇರೆ ಕೊಡ್ಬೇಕು, ಫೋಟೋ ತಗೊಳ್ಳಿಕ್ಕೆ ಹೇಳಿ. ನೀಲ್ಸಂದ್ರ ಯಾರಿದಾರ? ಶಾಂತಿನಗರ್ ಶಾಂತಲ. ಹಾ ಮಾತಾಡಿ, ಒಂದು ನಿಮಿಷನ. ಶಾಂತಲ ಕೊಡಪ್ಪ. ಶಾಂತಿನಗರ ಆಗೋಯ್ತಲ್ಲ ಸೋಮಣ್ಣ, ಇದೇ ಮಾಡ್ತಾ ಇದ್ರಾ? ಸರ್ ಆಲ್ಬರ್ಟ್ ಒಂದು ನಿಮಿಷ. ಹಾ ಅದೇ ಇಲ್ಲೇ ಪ್ಲೇಸಸ್ ಹೇಳಿ ಅದು. ಓಕೆ ಹೇಳ್ತೀನಿ. ಸರ್ ಆಲ್ಬರ್ಟ್ ಸ್ಟ್ರೀಟ್ ಫುಟ್ಪಾತ್ ಇಸ್ ಬ್ಲಾಕ್. ಆಲ್ಬರ್ಟ್ ಸ್ಟ್ರೀಟ್
footpath is ಸ್ವಲ್ಪ blocked. ಮೈ ಇದು ಕೆಳಗಡೆ ಹಾಕಿ ಮಾತಾಡೋಣ, ಕೇಳಿಸ್ತಾ ಇಲ್ಲ. The footpath is blocked on Albert Street. The public has put some kind of a fence and it's full of debris there. Nobody can use that. ಏನೋ ಅರ್ಥ ಆಗಿಲ್ಲ, ಕೇಳಿಸ್ತಾ ಇಲ್ಲ. Sir, Albert Street. ಆಲ್ಬರ್ಟ್ ಸ್ಟ್ರೀಟ್ ಮಾತ್ರ ಕೇಳಿಸ್ತಾ ಇದೆ. Footpath ಎಲ್ಲ block ಆಗಿದೆ sir. There was a complaint made in January. ಆಲ್ಬರ್ಟ್ ಸ್ಟ್ರೀಟ್ ಯಾರಿಗೆ ಬರ್ತಪ್ಪ ಇದು? ಶಾಂತಲ ಅವಾರ್ಡ್ ಪ್ರಧಾನ ಇಲ್ಲ ನೋಡಪ್ಪ, It's a January complaint sir. ನೋಡಿ ಮಾಡಪ್ಪ, ಆಲ್ಬರ್ಟ್ ಸ್ಟ್ರೀಟ್ ಕಂಪ್ಲೇಂಟ್ ಇದು ಮಾಡಿ. ಆಮೇಲೆ ದೇವತಾ ಪ್ಲಾಜಾ ಮುಂದೆ ಟ್ರೀ ಕಟಿಂಗ್ they asked for. The tree has been from about 15 feet they have got it down. 29,000 rent and room. To the roots, I think you need to get a JCB to do that. And the Vishnudas Park, the work is going very slowly. All sides, ಸಂತೋಷ್ ಅದೊಂದು ಪಾರ್ಕ್ ಮುಗಿಸ್ಕೊಂಡು ಹೋಗ್ಬೇಕು. sir, ಲೈಟ್ಸು ಒಂದು ಇನ್ಸ್ಪೆಕ್ಷನ್ ಮಾಡಿಸ್ಬಿಡಿ, ನಾನು ಬರ್ತೀನಿ. ಅವ್ರನ್ನೂ ಕಳಿಸಿ. ಥ್ಯಾಂಕ್ ಯು ಗೀತಾ. if you go to the Good movement. ಹಾಂ if you can come there, but ನಾನು ಬರೋಣ, ಒಂದು ಇನ್ಸ್ಪೆಕ್ಷನ್ ಮಾಡೋಣ. ಆಮೇಲೆ ಸ್ನೇಹ ನಿಲಯ ನೀರು ಬಂದಿಲ್ಲ ಸರ್. more than a month if you can ask me. ಏನು ಬಂದಿಲ್ಲ? Water, they don't have water for a few months. More than a month ago they complained, it's not being completed. An old age home. ಸ್ನೇಹನಿಗೆ ಯಾರಿಗೆ ಬರುತ್ತೆ? ಶ್ರೀನಿವಾಸ ಏನಪ್ಪ ಅಲ್ಲಿ ನೀರು ಬರ್ತಾ ಇಲ್ಲ ಅಂತ ಏನು ವಾಟರ್ ಪೈಪ್ ಲೈನ್ ಹಾಕ್ತಾರೆ ಸರ್. ನೀವೇನ್ ಹೇಳ್ತೀರಾ ಕೇಳಿಸ್ತಾ ಇಲ್ಲಮ್ಮ, ಕೇಳಿಸೋ ತರ ಹೇಳಿ. ಮಾರ್ಕೆಟಿಂದ ವಾಟರ್ ಪೈಪ್ ವಾಟರ್ ಪೈಪ್ ಲೈನ್ ಏನು ಸ್ಮಾರ್ಟ್ ಸಿಟಿ ಏನಾಗಿದೆ? ವಾಟರ್ ಪೈಪ್ ಲೈನ್ ಹಾಕ್ತಾರೆ. ರೆಡಿ ಮಾಡಿಸ್ಕೊಳಪ್ಪ, ಅದು ಮಾಡಿಸ್ತೀವಿ. ಅಲ್ಲಿ ಇವ್ರ ಹತ್ರ ಕಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಯಾರೋ ಒಬ್ಬ ಅಂಗಡಿ ಹಾಕೊಂಡಿದ್ದಾರೆ. ಅವ್ರು ನನಗೆ ರಿಲೇಷನ್ ಅಂತ ನಾನು ಹಾಕಿದ್ದೀನಿ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ ಇವರು. ಇವ್ರಿಗೂ ಆ ಜಾಗಕ್ಕೂ ಸಂಬಂಧ ಇಲ್ಲ ಸರ್. ಇವ್ರು ಆ ಜಾಗ ಹೊಡಿಯಕ್ಕೆ ಅವ್ರದ್ದೇ ಒಂದು ನಿಮಿಷ. ಈಗ ಅವ್ರದ್ದು ಜಾಗ ಎಷ್ಟಿದೆ? ಹಾ ಸರ್. ಬಾಕಿ ಜಾಗ ಎಷ್ಟಿದೆ ಸರ್ವೆ ಮಾಡಿಸ್ಬಿಡೋಣ. ಹೌದು ಸರ್, ಖಂಡಿತ. ಓಕೆನಾ? ಸರಿ ಸರ್. ನೀವು ಡಾಕ್ಯುಮೆಂಟ್ಸ್ ತಗೊಳ್ಳಿ, ಸರ್ವೆ ಮಾಡಿ, ಮಾರ್ಕ್ ಮಾಡಿ. ಯಾವ್ದು ಅವ್ರ ಜಾಗ ಇದ್ರೆ ಖಾಲಿ ಮಾಡಿ, ಅವ್ರದ್ದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು ತೀರ್ಮಾನ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಇಮಿಡಿಯೇಟ್ ಸರ್ವೆ ಮಾಡಿಸಿ ಸರ್. ಆಕ್ಚುಲಿ ಈಗ ಅವ್ರಿಗೆ BBMP ಇಂದ ಅಲರ್ಟ್ ಆಗಿರೋದು. ಅವರು BBMP ಕೆಲಸ ಮಾಡ್ತಾ ಇದ್ದವರು. ಅವ್ರಿಗೆ ಎಷ್ಟು ಸ್ಕ್ವೇರ್ ಫೀಟ್ ನೀವು ಕೊಟ್ಟಿದ್ದೀರಾ ನೋಡಿ, ಆ ಸ್ಕ್ವೇರ್ ಫೀಟ್ ಅವ್ರಿಗೆ ಕೊಟ್ಬಿಡಿ. ಸೆಟ್ ಬ್ಯಾಕ್ ಗಿಡ್ಬ್ಯಾಕ್ ಕತೆ ಬೇಡ ನಮ್ಗೆ. ಅವಳಿಗೆ 300 ಕೊಟ್ಟಿದ್ದೀರಾ, 400 ಕೊಟ್ಟಿದ್ದೀರಾ, 500 ಕೊಟ್ಟಿದ್ದೀರಾ, ದಾಖಲೆ ಇದೆ. ಆ ದಾಖಲೆ ಪ್ರಕಾರ ಅವ್ರ ಜಾಗ ಅವ್ರಿಗೆ ಕ್ಲಿಯರ್ ಮಾಡಿ. ಅವ್ರ ಜಾಗದಲ್ಲಿ ಯಾರಾದ್ರೂ ಕಟ್ಟಿದ್ರೆ ಹುಡುಗಾಕಿ, ಮುಗೀತಲ್ಲ. ಯಾವ ಒಬ್ರಿಗೆ ಡಾಕ್ಯುಮೆಂಟ್ ಇದ್ರೆ ಅವ್ರ ಮನೇಲಿ ಹೋಗಿ ಇನ್ನೊಬ್ಬ ಕಟ್ಕೊಳಂಗಿಲ್ವಲ್ಲ, ಅಷ್ಟು ಮಾಡಿ, ಫಿನಿಶ್ಡ್. ಅಲ್ಲಿರೋರು ನಮ್ಮವ್ರೆ, ಇವರು ನಮ್ಮವ್ರೆ, ಅವರು ನಮ್ಮವ್ರೆ, ಎಲ್ಲ ನನ್ನ ಜನನೇ. ನ್ಯಾಯ ಒದಗಿಸ್ಬೇಕಲ್ಲ ನಾವು. ಅವ್ರ ಹತ್ರ ಏನಿದೆ ಅದಕ್ಕೆ ಎಷ್ಟು ಜಾಗ ಇದೆ ಮಾರ್ಕ್ ಮಾಡಿ ಮೆಷರ್ ಮಾಡಿ ಕೊಟ್ಬಿಡಿ. ಎಸ್ ಅಣ್ಣ, ಸಂತೋಷ್ ಪಾಲ್ ಅಣ್ಣ. ಕಂಪ್ಲೇಂಟ್ ಏನಣ್ಣ? ಕಂಪ್ಲೇಂಟು ಯಾವ ನೋಡೋಣ? ಅದೇ ವಿಷಯ ಕರ್ಸಪ್ಪ, ನೀವು ಅಟೆಂಡ್ ಮಾಡಿ ನೋಡಿ. ಮಾಡಿ ಸರ್ವೆ ಮಾಡಿ ಏನಿದೆ ಅದು ಮಾಡಿಸ್ಕೊಡ್ತಾರೆ. ಮಂಜು ಅವ್ರಿಗೆ ಹೇಳಿದೀವಿ. ಸರಿ ಸರ್. ಸರ್ ಅದು ಓಡಾಡೋ ಜಾಗ ಸರ್, ಮನೆಗೆ ಓಡಾಡೋದಿದೆ. ಮನೆಗೆ ಓಡಾಡೋ ಜಾಗ ಅವ್ರ ವೆರಿಫಿಕೇಶನ್ ಮಾಡಿ. ಈಗ ನೋಡಪ್ಪ, AW ಬರ್ತಾರೆ, ನಿಮ್ ದಾಖಲೆಯಲ್ಲಿ ನಿಮ್ದು ಎಷ್ಟು ಜಾಗ ಇದೆ ಅಷ್ಟು ಜಾಗ ಫ್ರೀ ಮಾಡಿ ನಿಮಗೆ ಕೊಡ್ತಾರೆ. ನಿಮ್ ಜಾಗದಲ್ಲಿ ಬೇರೆಯವ್ರು ಹಾಕಿದ್ರೆ ಅದನ್ನ ಅವರು ಖಾಲಿ ಮಾಡಿ ಕೊಡೋ ಕೆಲಸ ಅವ್ರು. ಸರಿ ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಅಲ್ಲಿ ಸರ್ ಬಂದಲ್ಲ ಸರ್, ಸೌತ್ ರೋಡಲ್ಲಿ ಸೌತ್ ರೋಡ್ ಅದು ಹಸು ಇರುತ್ತಲ್ವಾ, ಅಲ್ಲಿ ಸರ್ವಿಸ್ ಕೊಟ್ಟು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಆ ಡ್ರೈನೇಜಲ್ಲಿ ನೀರು ಹೋಗ್ತಾ ಇಲ್ಲ, ತುಂಬಾ ಮಳೆ ಬಂದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಅಲ್ಲಿ ಮನೆ ಕಾರ್ಪೊರೇಷನ್ ಮನೆ ಕಟ್ಕೊಂಡಿದ್ದಾರೆ ಸರ್. ಆ ಮನೆ ಕಾಂಪೌಂಡ್ ಆಚೆ ಕಾಂಪೌಂಡ್ ಆಗಿದ್ದಾರೆ. ಇದರಲ್ಲಿ ಒಂದು 40 ಫೀಟ್ 30 ಫೀಟ್ ದೂರ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಂದ್ರೆ ಕಾಂಪೌಂಡ್ ಮಾಡ್ತಾರೆ. ಚೆಕ್ ಮಾಡೋಣ, ಇನ್ಸ್ಪೆಕ್ಷನ್ ಹೇಳಿ ನಾವು ನೋಡಿ ಮನೆಯಿಂದ ಮನೆ ಒಂದು ಆಗಿದೆ ಸರ್.
ಅಲ್ಲ ಅದನ್ನ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡೋಣ. ಸರಿ ಸರ್. ಓಕೆ ಆಯ್ತಲ್ವಾ? ಯಾರು ಅವರಪ್ಪ ಪಬ್ಲಿಕ್ ಅಂದ್ರೆ ನಿಮ್ಗೆ ಹೆಸರು ಇಲ್ವಣ್ಣ? ಯಾವ ಏರಿಯಾ ಇಲ್ವಣ್ಣ? ಪಬ್ಲಿಕ್ ಅಂದ್ರೆ ಹೆಂಗೆ? ನಾವು ಪಬ್ಲಿಕ್ ಮೈಕ್ ಕೊಡಪ್ಪ. ಯಾವ ಈ ಕಡೆ ಪಾಪ ನೀವು ಮುಂದೆ ಬಾಯಿಲಿ ಯಾಕ ಮುಖಾನೇ ಚೆನ್ನಾಗಿಲ್ವಲ್ಲ ನಿಮ್ದು? ಪಬ್ಲಿಕ್ ಯಾಕೆ ಕೆಟ್ಟದಾಗಿದೆ? Sorry sir, my name is Ambrose Allen Peter. I live in Austin town. West Road, first cross. Ambrose Allen Peter. Ambrose Allen Peter. Allen Peter. I am from 114 Agram Ward. So I have a written complaint. I just want to give it to you sir. Please give come. ಯಾವ ಮಾಡೋದು? It's Agram Ward. Agram ತಗೊಳ್ಳಿ ನೀವೇ. ಅವ್ರು ಇಲ್ವಲ್ಲ. What is the problem? So we have a drainage issue sir. Okay. ಕೊಡಿ. ಒಮ್ಮೆ ಅವನ್ನಪೇಟೆ ಆ ದೇವಿಕಾದ ಒಂದು ಪ್ರಾಬ್ಲಮ್ ಇತ್ತಲ್ಲ, ನಾವು ಅದೊಂದು ಅಟೆಂಡ್ ಮಾಡಿಸ್ಬೇಕು. ಅದು ನಾಳೆ ಒಂದು ಇನ್ಸ್ಪೆಕ್ಷನ್ ಇಡೋದು. ಓಕೆ ಅಲೆನ್ ವಿಲ್ ಅಟೆಂಡ್ ದಟ್. ಓಕೆ, ಇನ್ಯಾರಿದಾರಪ್ಪ? ಈ ಕಡೆಯಿಂದ ಬರ್ತೀನಿ. ಎಳೆ ಶ್ರೀಮತಿಗಳು ಏನಿಲ್ವಾ? ಆ ಕಡೆ ಯಜಮಾನ್ರುಗಳು, ಈ ಕಡೆ ಆ ಕಡೆ ಎಲ್ಲ ಅವ್ರು ಓಕೆ. ಯಾರು ಕೈ ಎತ್ತಾ ಇದ್ದಾರಲ್ಲ? ಏನಪ್ಪ ಆಗೋಯ್ತು, ಈ ಕಡೆ ಹೋಗಿ ಆಯ್ತು. ಏನಣ್ಣ ತೊಲ್ಲು ಕೊಡು. ಒಂದು ಪೆಂಡಿಂಗ್ ಇದೆ ಸರ್, ಅದು ಇನ್ನೂ ಹಳೆಯದು. ಮಾಯ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಮಾಯ ಆಗಬಾರ್ದು ಅಂತ ನಾವು ನಿಮ್ಮ ಉದ್ದೇಶ ಸರ್ ಅಷ್ಟೇ. ಮಾಸ್ಟರ್ ನಮ್ಮದು ಓಕೆ ಸರ್, ಆಯ್ತಲ್ವಾ? ಆ ಕಡೆ ಎಲ್ಲ ಕೂತಿರೋರು. ಓಕೆ, ಥ್ಯಾಂಕ್ ಯು. ಇಲ್ಲ ಜಗದೀಶ್ ಕೊಡ್ಬೇಡ ಮೈಕು, ಆಗೋಗಿದೆ. ಜಗದೀಶ್ ಒಂದೇ ಚಾನ್ಸು. ಯಾರು ಅವ್ರು ಮಾತಾಡ್ಕೊಂಡು ಸುಮ್ಮನೆ ಜಗದೀಶ್ ನೀನು. ಆಯ್ತು ಮಾಡ್ಸೋಣಪ್ಪ, ಅವ್ರಿಗೆ ಗೊತ್ತು, ಕೂತ್ಕೋ ಜಗದೀಶ್. ಅದು ಹಳೆ ಉಳಿಯೋದು ಯಾಕೆ ಸುಮ್ಮನೆ ನಿನ್ ಮೈ ಮೇಲೆ ಹಾಕೊಳ್ತೀಯ? ಬಿಡು, ಈಗ ಭಾಳ ಬೇರೆ ಜಾಸ್ತಿ ಆಗಿದ್ದಾರೆ ಅವರು. ಹೋಗೋಣ ಮಾಡೋಣ. ನೀನ್ ಕೆಲಸ ಮಾಡಲ್ವಾ? ಬದುಕಿರ್ಬೇಕಾ ಬೇಡ ನಾವು? ಯಾರು ಎಲ್ಲಿ ಬದುಕೊಂಡು ಹೋಗ್ಲಿ? ನನ್ ಮೇಲೆ ಯಾಕೆ ಹೇಳ್ತಾರೆ? ಜಗದೀಶ್, ನನ್ ಮೇಲೆ ಹೇಳಿದ್ರೆ ಭಗವಂತನೇ ಬಿಡಲ್ಲ. ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಇಷ್ಟು ಇದಾಗಿ ಯಾವ ಮೀಟಿಂಗ್ ಮಾಡಿದರೆ ಯಾರಾದ್ರೂ ಹೇಳಿ. ನಾವು ಇಷ್ಟು ಓಪನ್ ಆಗಿ ಇಲ್ಲಿ ಬಿಡುತ್ತೆ. ಥ್ಯಾಂಕ್ ಯು ಬೇಡಮ್ಮ. ಈಗ ಫಸ್ಟ್ ಪಾಯಿಂಟ್, ಅಫಿಷಿಯಲ್ಸ್ ಏನೋ ಕಂಪ್ಲೇಂಟ್ ಇದೆಯಾ? ಏನಾದ್ರು ಇದೆಯಾ? ಇಲ್ಲ ಏನೋ ಮಹೇಶ್ ಅವ್ರಿಗೆ ಕಂಪ್ಲೇಂಟು. ನಿಮ್ ರೋಡ್ ಕೆಲಸನೇ ಮಾಡಿಸಲ್ಲ, ಮತ್ತೆ ವಾರ್ಡ್ ಕೆಲಸ ಹೆಂಗ್ ಮಾಡಿಸ್ತೀರಿ? ಮಾಡಿ ಬೇಗ ಮಾಡಿಸಿರಲ್ಲ. ಎನಿಥಿಂಗ್ ಕವಿತಾ ಮೇಡಮ್? ಫೈನ್ ಜಾಸ್ತಿ ಆಗ್ತೀರಾ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕವಿತಾ ಮೇಡಮ್ ಸ್ವಲ್ಪ ನೋಡ್ಕೊಂಡು ಮಾಡಿಮ್ಮ. ಎಲ್ಲ ನಮ್ಮವ್ರಿಗೆ ಫೈನ್ ಹಾಕ್ತೀರಿ ನೀವು. ಓಕೆ, ಬೇರೆ ಹೇಳಿದ್ದಾರೆ ಇಲ್ವಲ್ಲ? ಓಕೆ, ಈಗ ಫಸ್ಟ್ ನೋಡಿ, ಎಲ್ಲರೂ ವ್ಯಾಕ್ಸಿನ್ ತಗೊಂಡ್ಬಿಡಿ. ಎಲ್ಲ ನಮ್ಮಲ್ಲೇ ಇದೆ, ಅಫಿಷಿಯಲ್ಸ್ ಫ್ರೀ ಆಗಿ ಫಸ್ಟ್ ಎಲ್ಲರೂ ಹಾಕ್ಸ್ಕೊಂಡ್ಬಿಡಿ. ಇನ್ನು ಕೋವಿಡ್ ಶೀಲ್ಡ್, ಕೋವಿಡ್ ವ್ಯಾಕ್ಸಿನ್ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಅಷ್ಟೇ. ನಾನು ಕೋವಿಡ್ ಶೀಲ್ಡ್ ಹಾಕೊಂಡಿದ್ದೀನಿ. ಕೋವಿಡ್ ಶೀಲ್ಡ್ ಒಳ್ಳೇದು ಅಂತಾರೆ, ಕೋವಿಡ್ ವ್ಯಾಕ್ಸಿನ್ ಒಳ್ಳೇದು ಅಂತಾರೆ. ಬೋತ್ ಆರ್ ಈಕ್ವಲಿ ಗುಡ್. ಯಾವುದು ಆಗುತ್ತೆ ನಮ್ಮಲ್ಲೇ ಎಲ್ಲ ಹಾಸ್ಪಿಟಲ್ಸ್ ನಮ್ದು ವಾರ್ಡ್ ಇದ್ದಿದ್ದೆಲ್ಲ ಇದೆ ಅಲ್ವಾ? ಈಗ ನೀವೆಲ್ಲರೂ ಮನೆಗಳ ಹತ್ರ ಕ್ಯಾಂಪ್ ತರ ಮಾಡಿಸಿದ್ರೆ ಅಲ್ಲಿನೂ ಬಂದು ಮಾಡ್ಕೊಡೋಣ. ಈಗೆಲ್ಲ ಕಡೆ ಮಾಡಿಸಕ್ಕೆ ರೆಡಿ ಆಗಿದ್ದಾರೆ ನಮ್ಮ MH. ಎಲ್ಲೆಲ್ಲಿ ಬೇಕು ನೀವು ರೆಡಿ ಮಾಡ್ಕೊಳ್ಳಿ, ಮಾಡೋಣ. ಎಲ್ಲರೂ ಏರಿಯಾ ವೈಸ್ ಮಾಡಿಸ್ಬಿಡೋಣ. ಈಗೆಲ್ಲ ಏನು ಸಿಮೆಂಟ್ ಏರಿಯಾ ಬನ್ನಿ ಆನಂದ್, ಅಲ್ಲಿ ಕ್ಯಾಂಪ್ ಮಾಡಿಸ್ಬಿಟ್ಟು ಎಲ್ಲರ ಕರ್ಕೊಂಡು ಹೋಗಿ ನೀಟಾಗಿ ಮಾಡಿಸಿ ವ್ಯಾಕ್ಸಿನ್. ಯಾಕಂದ್ರೆ ವ್ಯಾಕ್ಸಿನ್ ಮಾಡಿದ್ರೆ ಕೊರೋನಾ ಬರಲ್ಲ ಅಂತ ಹೇಳ್ತಾ ಇಲ್ಲ. ವ್ಯಾಕ್ಸಿನ್ ಮಾಡಿದ್ರೆ ಕೊರೋನಾ ಬರೋದು ಸ್ವಲ್ಪ ಲೈಟ್ ಆಗಿರುತ್ತೆ. ಅದೊಂದು ಏನು ಇದೆ ಅಲ್ವಾ, ಅದು ಸ್ವಲ್ಪ ಲೈಟ್ ಆಗಿರುತ್ತೆ, ಅದು ಬೇಗ ಗುಣ ಆಗ್ತದೆ. ಈಗ ಕೊರೋನಾ ಬಂದಿರೋದು ಪ್ರಾಣನೇ ತಗೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದೆ. ಅಟ್ಲೀಸ್ಟ್ ನೀವು ವ್ಯಾಕ್ಸಿನ್ ಮಾಡಿಕೊಂಡ್ರೆ ಸೇಫ್ ಆಗಿರ್ತೀರಾ. 6, 8 ಎಲ್ಲ ಬರೋದು 25, 26 ಬರುತ್ತೆ. ನಮ್ಮ ಟೆಸ್ಟ್ ಅಲ್ಲಿ
ಅದರದ್ದು ಇದು ವೈರಲ್ ಲೋಡು ಕಮ್ಮಿ ಬರುತ್ತೆ. ಅದೇ 26, 27 ಬಂದ್ರೆ ಇಟ್ ಇಸ್ ಓಕೆ. ಒಂದು ವಾರ ಮೆಡಿಕೇಶನ್ ಅಲ್ಲಿ ನಾವು ಸರಿ ಹೋಗ್ತೀವಿ. ಯಾವುದು 16, 8, 10 ಒಳಗಡೆ ಬಂದ್ರೆ, ಸಿಂಗಲ್ ಡಿಜಿಟ್ ಬಂದ್ರೆ ಕಷ್ಟ ಆಗ್ತದೆ. ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಸೊ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ. ನಾನೀಗ ಮಾಡಿಸಿ ಆಗಲೇ ಮೋಸ್ಟ್ಲಿ 1 ಮಂತ್ ಆಯ್ತು. 1 ಮಂತ್ ಅಲ್ಲ, 25 ಡೇಸ್ ಆಯ್ತು. ನೋ ಇಶ್ಯೂಸ್. ಸೊ ಪ್ಲೀಸ್, ಅಲ್ಲ ನೀವು ನನ್ನ ಅಡ್ವೈಸ್ ಏನು ಅಂದ್ರೆ, ಈಗ ಸರ್ಕಾರ ಮಾಡ್ತಾ ಇದೆ, ಎಲ್ಲರೂ ಮಾಡಿಸ್ಕೊಳ್ಳೋದು ಒಳ್ಳೇದು. ಆಮೇಲೆ ಏನಾದ್ರೆ MLA ಹೇಳಿದ್ರು, MLA ನಾನು ವ್ಯಾಕ್ಸಿನ್ ತಯಾರಿ ನಾನೆಲ್ಲ ಮಾಡ್ತಾ ಇರೋದು, ಸರ್ಕಾರಿ ತಯಾರಿ ಮಾಡೋ ವ್ಯಾಕ್ಸಿನ್ನೇ ನಾನು ಕೂಡ ತಗೊಂಡಿರೋದು, ನೀವು ತಗೊಳ್ಳಿ ಅಂತ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಇಟ್ ಇಸ್ ಲಿಟಲ್ ಸೇಫರ್. ಕೊರೋನಾ ಬಂದ್ರು ನಾವು ಸ್ವಲ್ಪ, ಆಮೇಲೆ ವ್ಯಾಕ್ಸಿನ್ ತಗೊಂಡಿದ ತಕ್ಷಣ ಲೈಫ್ ಪೂರ್ತಿ ಅಲ್ಲ, 1 ವರ್ಷ ಅಂತ ಇದಕ್ಕೆ ಗ್ಯಾರಂಟಿ. 1 ಇಯರ್ ಅಲ್ಲಮ್ಮ? ಅದು ನೋಡಿ, 6 months to 1 year, 1 year ಇಲ್ಲ. ಸೊ ವ್ಯಾಕ್ಸಿನ್ ತಗೊಂಡ್ರೆ ಸ್ವಲ್ಪ ದಿವಸ ಸೇಫ್ ಆಗಿರ್ತೀವಿ. ಅದನ್ನ ಯೋಚನೆ ಮಾಡಿ ತಗೊಳ್ಳಿ ಇಮಿಡಿಯೇಟ್ ಆಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮೀಟಿಂಗು ನಿಮ್ಮ ವಾರ್ಡಲ್ಲಿ ಮಾಡಿ. ಆದ್ರೂ ನೆಕ್ಸ್ಟ್ ಮಂತ್ 2 ಮೀಟಿಂಗ್ ಇದೆ. 1 ಮೀಟಿಂಗ್ ಇಲ್ಲಿ ಮಾಡೋಣ, 1 ಮೀಟಿಂಗ್ ವಾರ್ಡಲ್ಲಿ ಮಾಡಿ. ನನಗೆ ರಿಪೋರ್ಟ್ ನೀವು ಇದು ಫುಲ್ಲು ಇದು ಮಾಡಿ ಕೊಡಬೇಕು. ಕಂಪ್ಲೇಂಟ್ಸ್ ನೀವು ಫಸ್ಟ್ ಇಂದ ಅಟೆಂಡ್ ಮಾಡಬೇಕು. ಕಂಪ್ಲೇಂಟ್ ನ ಫಸ್ಟ್ ಹಾಕಿ, ಎಟ್ ಟು ಬಿ ಅಟೆಂಡೆಡ್, ಆಮೇಲೆ ಲಾಸ್ಟ್ ವೀಕ್ ಹಾಕಿ, ಆಮೇಲೆ ಕರೆಂಟ್ ವೀಕ್ ಹಾಕಿ. ಇಲ್ಲಾಂದ್ರೆ ನಮಗೆ ಗೊತ್ತಾಗದೇ ಇಲ್ವಲ್ಲ. ಈಗ ಹೇಳಿರೋ ಕಂಪ್ಲೇಂಟ್ ಅಟೆಂಡ್ ಆಗಿಲ್ಲ ಅಂದ್ರೆ ಇನ್ನು ಹೊಸ ಕಂಪ್ಲೇಂಟ್ ಹೇಳಿ ಏನು ಪ್ರಯೋಜನ ಏನು ಅಲ್ವಾ? ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ, ಆಮೇಲೆ ರೈಟಿಂಗ್ ಅಲ್ಲಿ ತರಬೇಕು ಎಲ್ಲರೂ ಕೂಡ. ಈಗ ಎದ್ದಿದ ತಕ್ಷಣ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಎಲ್ಲರೂ ಬಂದು ನನ್ನ ಮೇಲೆ ಬೀಳ್ಬೇಡಿ. ನಾನು ರಿಸ್ಕ್ ಇದ್ದೀನಿ, ಫ್ಯಾಕ್ಟರ್ ಆಫ್ ರಿಸ್ಕ್. ಎಲ್ಲ ದೂರ ನಿಂತ್ಕೊಳ್ಳಿ. ಯಾರ ಹತ್ರ ಬಂದು ಮೈ ಮೇಲೆ ಬೀಳಕ್ಕೆ ಹೋಗ್ಬೇಡಿ. ಎಲ್ಲ ಮಾತಾಡೋದೆಲ್ಲ ಆಯ್ತಲ್ವಾ? ಇನ್ನೇನು ಮಾತಾಡಕ್ಕೆ ನಿಲ್ವಲ್ಲ ನನ್ನ ಹತ್ರ. ಇನ್ನೇನಿದೆಯಾ? ಏನು ಮಾಷ ಇಲ್ಲ, ಇಲ್ಲಿ ಯಾರು ಬರಂಗೇ ಇಲ್ಲ. ಈಗ ಏನಿದ್ರು ಫೋನಲ್ಲಿ ಮಾತಾಡೋಣ. ಯಾರು ಬೇಕಿದ್ರೆ ಫೋನ್ ಮಾಡಿ, ಫೋನಲ್ಲಿ ಮಾತಾಡೋದು ಬೆಟ್ರು. ಸುಮ್ಮನೆ ಯಾಕೆ ಕೊರೋನಾ ಬೇಡಮ್ಮ. ಭಯ ಆಗ್ತದೆ ನನಗೆ, ನಿಜ ಹೇಳಿದ್ರೆ ಭಯ ಆಗ್ತದೆ. ನಾವು ಆ ಕಡೆ ಈ ಕಡೆ ಓಡಾಡ್ತೀವಿ. ನಾನು ನಿಮಗೆ ಕೊಡ್ತೀನೋ ನೀವು ನನಗೆ ಕೊಡ್ತೀರೋ ನಮ್ಗೆ ಗೊತ್ತಾಗಲ್ಲ. ಅರ್ಥ ಆಯ್ತಲ್ವಾ? ಈಗ ತುಂಬಾ ಫಾಸ್ಟ್ ಇದೆ. ಹೇಳಿ ಸರ್, ಒಂದೆರಡು ಮಾತು. ಇಂದಿರಾನಗರ ಪೊಲೀಸ್ ಸ್ಟೇಷನ್ ಅಥವಾ ಬೇರೆ ಯಾವುದೇ ಬೆಂಗಳೂರಿನಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಇರಲಿ, ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಫೇಸ್ ಮಾಸ್ಕ್ ಸಂಬಂಧಪಟ್ಟಂಗೆ ಫೈನ್ ಹಾಕಲೇಬೇಕು ದಿನ ಇಂತಿಷ್ಟು ಅಂತ ಒಂದು ಆದೇಶ ಆಗಿದೆ. ಆದ್ದರಿಂದ ನಾಳೆಯಿಂದ ಫೈನ್ ಸ್ಟಾರ್ಟ್ ಆಗ್ತದೆ. ತಮ್ಮ ವಾರ್ಡಿನ ಮೆಂಬರ್ಸ್ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನಿಮ್ಮ ವಾರ್ಡಿನ ಸಾರ್ವಜನಿಕರಿಗೆ ವಿತೌಟ್ ಫೇಸ್ ಮಾಸ್ಕ್, ಅದು ನಡ್ಕೊಂಡು ಹೋಗಿರುವಾಗಿರ್ಬೋದು ಅಥವಾ ಬೈಕಲ್ಲಿ, ಕಾರಲ್ಲಿ, ಯಾವುದೇ ಸಮಯದಲ್ಲಿ ಆಗಿರ್ಬೋದು, ಫೇಸ್ ಮಾಸ್ಕ್ ಇರಲಾರ್ದೆ ಹೊರಗಡೆ ಬರೋಕ್ಕೆ ಹೇಳ್ಬೇಡಿ ದಯವಿಟ್ಟು. ಅದೊಂದು ನಾಳೆಯಿಂದ ಸ್ಟ್ರಿಕ್ಟ್ಲಿ ಫೈನ್ ಸರ್ 200 ಇದೆ ಸರ್. ಅಲ್ಲ, ನಾವು ಲೈವ್ ಹೋಗ್ತಾ ಇದ್ದೀವಿ, ನೀವು ಹೇಳೋದು ಲೈವ್ ಅಲ್ಲಿ ಹೋಗ್ತಾ ಇದೆ. ಸೊ ಈಗ ನಾಳೆಯಿಂದ ತಾನೆ, ನಾಳೆಯಿಂದ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಮೆಂಟ್. ಕಾರಲ್ಲಿ ಇದ್ರು, ಆಚೆ ಇದ್ರು, ಎಲ್ಲಿದ್ರು ಮಾಸ್ಕ್ ಇರಲೇಬೇಕು. ಮಾಸ್ಕ್ ಇರಲೇಬೇಕು ಸರ್. ಇಷ್ಟು ದಿನ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು, ಕಡಿಮೆ ಆಗಿದೆ ಅನ್ನೋ ಒಂದು ಕಾರಣಕ್ಕೆ. ಆದರೆ ನಾಳೆಯಿಂದ ಕಂಪಲ್ಸರಿಯಾಗಿ ಹಾಕಲೇಬೇಕು ಆಗಿರೋದ್ರಿಂದ ನಾವು ಫೈನ್ ಆಗಿದಾಗ ಯಾರು ಬೇಜಾರು ಮಾಡ್ಕೋಬಹುದು ಅಂತ ನಾನು ಕೇಳ್ಕೊತ. ಅದೇ ಫೈನ್ ಬೇಜಾರಲ್ಲ, ಪ್ರಾಣ ಉಳಿಸೋಕೆ ತಾನೇ ಈ ಪ್ರಯತ್ನ. ಎಲ್ಲ ಪ್ರಾಣ ಕಾಪಾಡೋಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು. ಅದರಿಂದ ನಾಳೆಯಿಂದ ಫೈನ್ 200 ರೂಪಾಯಿ ಮಾಸ್ಕ್ ಹಾಕ್ತಾ ಇದ್ರೆ, ಮತ್ತೆ ಒಂದ್ಸರಿ ಫೈನ್ ಕೊಟ್ರೆ ಒಂದ್ ದಿವಸ ಎಲ್ಲ ಹಾಕ್ಬಾರ್ದು ಅಂತ ಏನಿಲ್ಲ, ಮತ್ತೆ ಫೈನ್ ಹಾಕ್ತೀರಾ? ಅಲ್ಲ, ಬೆಳಿಗ್ಗೆ ಫೈನ್ ಕಟ್ಬಿಟ್ಟಿದ್ದೀನಿ ಸರ್, ನಾನು ಮಾಸ್ಕ್ ಹಾಕಲ್ಲ ಅಂದ್ರೆ ನಿಲ್ವಲ್ಲ. ಸೊ ಮಾಸ್ಕ್ ಇಲ್ಲದೆ ಯಾವಾಗ ಎಷ್ಟನೇ ಸಿಕ್ಕಿದ್ರು ಅಷ್ಟೇ ಫೈನ್ ಆಗ್ತದೆ. ದಯವಿಟ್ಟು ಇದು ಫೈನ್ ಕಲೆಕ್ಷನ್ ಮಾಡೋಕ್ಕಲ್ಲ, ನಿಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಎಲ್ಲರೂ ಸ್ಟ್ರಿಕ್ಟ್ ಆಗಿ ಗಾಯತ್ರಿ ಮಾಸ್ಕ್ ಮೇಲೆ ಎಲ್ಲ ಮಾಸ್ಕ್ ಹಾಕೊಳ್ಳಿ. ಎಲ್ಲರೂ ಎಲ್ಲ ಮೂಗು ಬಾಯಿ ಕವರ್ ಆಗಬೇಕು, ಬರೀ ಬಾಯಿಗಲ್ಲ. ಪುರುಷೋತ್ತಮ ಅಲ್ಲಿ ಕಣ್ಣು ಕಾಣಿಸ್ಲಿ, ಮೂಗು ಬಾಯಿ ಮುಚ್ಕೊಂಡು ಬಿಡೋದು ಒಳ್ಳೇದು. ಎಲ್ಲರೂ ಹಾಕೋಬೇಕು. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.